ಸೆಕ್ಯೂರ್ಡ್ ಫ್ಯೂಚರ್ ಇದೆ. ಇನ್ ಕೇಸ್ ನಿಮಗೆ ಏನಾದ್ರು ಫಾರ್ ಎವರ್ ಬಿಸ್ನೆಸ್ ಮಾಡ್ತಿರ್ಬೇಕಾದ್ರೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಸೇಮ್ ಟು ಸೇಮ್ ಬಿಸ್ನೆಸ್ ನಿಮ್ಗೆ ಯಾವ ಇನ್ಕಮ್ ಸಿಗುತ್ತೆ ಅದೇ ಇನ್ಕಮ್ ನಿಮ್ಗೆ, ನೀವು ಮ್ಯಾರಿಡ್ ಆಗಿದ್ರೆ ನಿಮ್ ವೈಫ್ ಹಸ್ಬೆಂಡ್ ಹೋಗುತ್ತೆ, ನೀವು ಮ್ಯಾರಿಡ್ ಇಲ್ಲ ಅಂತ ಅಂದ್ರೆ ನಿಮ್ ಪೇರೆಂಟ್ಸ್ ಹೋಗುತ್ತೆ. ಸೆಕ್ಯೂರ್ಡ್ ಫ್ಯೂಚರ್, ಇಂತ ಸೆಕ್ಯೂರ್ಡ್ ಫ್ಯೂಚರ್ ಜಗತ್ತಿನಲ್ಲಿ ಯಾವ್ದು ಕಡೆ ಸಿಗಲ್ಲ ನಿಮ್ಗೆ. ಟೆಲ್ ಮಿ ಎಸ್ ಆರ್ ನೋ, ಸಿಗುತ್ತಾ? ಇಸ್ ಇಟ್ ಪಾಸಿಬಲ್? ನನ್ ಪ್ರಕಾರ ಅಂತೂ ನಾಟ್ ಪಾಸಿಬಲ್ ಇದೆ, ರೈಟ್? ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ವ್ಯಾಲ್ಯೂ ಸಿಗ್ತಾ ಇದೆ. ಏನ್ ಬೇಕು ಹೇಳಿ ಲೈಫ್ ಅಲ್ಲಿ? ನಮ್ಗೆ ಇನ್ಕಮ್ ಬೇಕಿದೆ, ಇನ್ಕಮ್ ಸಿಗ್ತಿದೆ, ರೆಸ್ಪೆಕ್ಟ್, ಫೇಮ್, ನೇಮ್ ಎಲ್ಲಾನು ಸಿಗ್ತಿದೆ. ನಿಮ್ಮಿಂದ ಒಂದು 4 ಜನಕ್ಕೆ ಹೆಲ್ಪ್ ಆಗುತ್ತೆ, ನಿಮ್ಮಿಂದ ಒಂದು 4 ಜನಕ್ಕೆ ಇನ್ಕಮ್ ಬರುತ್ತೆ ಅಂತ ಅಂದ್ರೆ ಎಷ್ಟು ಒಳ್ಳೆ ಬಿಸ್ನೆಸ್ ಇದೆ ನೀವು ಯೋಚನೆ ಮಾಡ್ಕೊಳ್ಳಿ. ಬಿಕಾಸ್ ಯಾವ ಕಡೆನೂ ಕೂಡ ಈ ರೀತಿ ಒಂದು ರೆಸ್ಪೆಕ್ಟ್, ಫೇಮ್ ಅನ್ನೋದು ಸಿಗಲ್ಲ. ನಿಮ್ಮಿಂದ ಒಂದು 4 ಜನರಿಗೆ ಒಳ್ಳೇದಾಗ್ತಿದೆ ಅಂದ್ರೆ ಆಬ್ವಿಯಸ್ಲಿ ಅವ್ರು ನಿಮಗೆ ಬ್ಲೆಸ್ಸಿಂಗ್ಸ್ ಕೊಡ್ತಾರೆ. ಅಂಡ್ ದಿಸ್ ಇಸ್ ನಾಟ್ ಫೌಂಡ್ ಇನ್ ಎನಿ ಆಫ್ ದ ಪ್ಲಾನ್. ಬರ್ತಾ ಇದ್ದ ಎಲ್ರಿಗೂ ಕೂಡ ಫಾರ್ ಎವರ್ನೇ ಯಾಕೆ ಚೂಸ್ ಮಾಡ್ಬೇಕು ನಾವು ಅಂತ ಕ್ಲಿಯರ್ ಆಗಿ ಅರ್ಥ ಆಯ್ತಾ? ಅಂಡ್ ಇನ್ನೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಯಾಕೆ ನಾವು ಫಾರ್ ಎವರ್ನೇ ಚೂಸ್ ಮಾಡ್ಬೇಕು ಅಂದ್ರೆ ದಟ್ ಈಸ್ ಅ ಟೈಮ್ ಲಿವರೇಜ್. ನೀವು ಅಷ್ಟು ಜನ ನೋಡಿದಿರ ಇವತ್ತು ಪ್ರೈವೇಟ್ ಅಥವಾ ಕಾರ್ಪೊರೇಟ್ ಅಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ, ಬಟ್ ಏನ್ ಮಾಡಕ್ಕಾಗತ್ತೆ ಪಾಪ, ಎಷ್ಟು ಕೆಲಸ ಮಾಡಿದ್ರು ಕೊನೆಗೆ ಗಳಿಸೋದು ಅಷ್ಟೇನೆ. ಎಲ್ಲಾ ಮುಗಿದ ಮೇಲೆ, ಜೀವನ ಮುಗಿದ ಮೇಲೆ ಒಂದು 20 ಲಕ್ಷ 30 ಲಕ್ಷ ಕೂಡ ಜೋಡ್ಸಕ್ ಆಗಲ್ಲ ಅವ್ರ ಕಡೆಯಿಂದ. ದಿಸ್ ಇಸ್ ಟುಡೇಸ್ ರಿಯಾಲಿಟಿ. ಇದು ರಿಯಾಲಿಟಿ ಇದೆ, ನಾನು ಕೈಯಿಂದ ಕಟ್ಟಿ ಮಾತಾಡ್ತಿಲ್ಲ. ಎಂತೆಂತ ದೊಡ್ಡ ಲೆವೆಲ್ ಅಲ್ಲಿ ಇದ್ರು ಕೂಡ ಅಷ್ಟೇ ಇದೆ, ಟೈಮ್ ಲಿವರೇಜ್ ಇಲ್ಲ. ಪರವಾಗಿಲ್ಲ, ಅಷ್ಟು ಕೆಲಸ ಮಾಡ್ತಿದ್ದಾರೆ, ಅಷ್ಟು ದುಡ್ಡು ಬರ್ತಿಲ್ಲ, ಅಟ್ಲೀಸ್ಟ್ ಫ್ರೀಡಮ್ ಆದ್ರೂ ಬೇಕಲ್ವಾ, ಟೈಮ್ ಆದ್ರೂ ಬೇಕಲ್ವಾ? ಟೈಮೇ ಇಲ್ಲ. ಕತ್ತೆ ದುಡ್ದಂಗ್ ಪೂರ್ತಿ ಜೀವನ ಪರ್ಯಂತರ ದುಡಿಬೇಕು. ಬಟ್ ಅದೇ ಒಂದು ಟೀಮ್ ವರ್ಕ್ ಆಗಿ ಫಾರ್ ಎವರ್ ಅಲ್ಲಿ ಕೆಲಸ ಮಾಡಿದ್ರೆ ಒಂದು ಟೀಮ್ ಆಗಿ ಕೆಲಸ ಮಾಡ್ತೀವಿ. ಒಬ್ರು ಕೆಲಸ ಮಾಡಿದ್ರೆ 8 ಗಂಟೆ ಸಾಕು. ಬಟ್ ಅದೇ ಒಂದು 6 ಜನ ಕೆಲಸ ಮಾಡಿದ್ರೆ ಎಷ್ಟಾಗತ್ತೆ? ಒಂದೇ ದಿನಕ್ಕೆ 40 ಗಂಟೆ ಕೆಲಸ ಆಗುತ್ತೆ. ನಾನೇ ಬೆಸ್ಟ್ ಎಕ್ಸಾಂಪಲ್ ಟೈಮ್ ಲಿವರೇಜ್ಗೆ. ಕಾಲೇಜ್ ಜೊತೆಗೇನೆ ಫ್ರೀ ಟೈಮ್ ಅಲ್ಲಿ ಕೆಲಸ ಮಾಡ್ಕೊಂಡು 2 ಲಕ್ಷ ಅರ್ನಿಂಗ್ ಮಾಡಿದ್ವಿ. ಅಂಡರ್ಸ್ಟ್ಯಾಂಡಿಂಗ್? ಸೊ ಅಷ್ಟು ಫ್ರೀ ಟೈಮ್ ಏನಿದೆ ಇಲ್ಲಿ ನಿಮಗ್ ಸಿಗುತ್ತೆ ಅಂತ ಅನ್ಕೊಳ್ಳಿ. ಫ್ರೀಡಮ್ ಸಿಗುತ್ತೆ ಫಾರ್ ಎವರ್ ಇಂದ ನಿಮ್ಗೆ. ಕ್ಲಿಯರ್ ಆಗಿ ಅರ್ಥ ಆಯ್ತಾ ನಾವು ಯಾಕೆ ಫಾರ್ ಎವರ್ ನ ಚೂಸ್ ಮಾಡ್ಬೇಕು ಅಂತ? ಎಸ್ ಆರ್ ನೋ? ಅರ್ಥ ಆಯ್ತಾ ಯಾಕೆ ಫಾರ್ ಎವರ್ ನ ಚೂಸ್ ಮಾಡ್ಬೇಕು ಅಂತ? ಕಾನ್ಫಿಡೆನ್ಸ್ ಬರ್ತಿದ್ರೆ ನಿಮ್ಗೆ, ರೈಟ್? ಆರ್ ಯು ಗೆಟಿಂಗ್ ಕಾನ್ಫಿಡೆನ್ಸ್ ಆನ್ ಫಾರ್ ಎವರ್? ವೆರಿ ಗುಡ್, ವೆರಿ ಗುಡ್. ಬಟ್ ಆದ್ರೂ ಒಂದು 10 ಜನ ಇದ್ದಾರೆ, ಏನಂತ ಹೇಳ್ತಾರೆ, ಸರ್ ನೀವು ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ಬೇಸಿಕ್ಸ್ ಹೇಳಿದ್ರಿ, ಅದನ್ನು ಗೊತ್ತಾಯ್ತು ನಮ್ಗೆ, ಪೇರೆಂಟ್ಸ್ ಅದು ಇದು ಅಡ್ವೈಸು ಅಂತ. ಇವಾಗ ವಿಕಿಪೀಡಿಯಾ ತೋರಿಸಿದ್ರಿ, ಟೈಮ್ ಲಿವರೇಜ್ ತೋರಿಸಿದ್ರಿ, ಫಾರ್ ಎವರ್ ಯಾಕೆ ಮಾಡ್ಬೇಕು ಅಂತ ತೋರಿಸಿದ್ರಿ, ಒಪ್ಕೊಂತೇನೆ. ಬಟ್ ಇನ್ನೂ ಒಂದ್ ಸ್ವಲ್ಪ ಸ್ಟ್ರಾಂಗ್ ಎವಿಡೆನ್ಸ್ ಬೇಕು ಸರ್ ನನ್ಗೆ. ಓಕೆ, ಡೋಂಟ್ ವರಿ, ನಿಮಗೋಸ್ಕರನೇ ಎವಿಡೆನ್ಸ್ ಕೊಡೋಕೋಸ್ಕರ, ನಿಮ್ಗೆ ಕಂಪ್ಲೀಟ್ ಕ್ಲಾರಿಟಿ ಬರೋಕೋಸ್ಕರನೇ ಆಲ್ರೆಡಿ ನಮ್ ಸಿಸ್ಟಮ್ ಇಂದ ಯಾರು ಕೆಲಸ ಮಾಡ್ತಿದ್ದಾರೆ, ಅಷ್ಟೇ ಅಲ್ಲದೆ ಕೆಲಸ ನಮ್ಮನ್ನ ಬಿಲೀವ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಇವತ್ತು ಲಕ್ಷಾನುಗಟ್ಲೆ ಅರ್ನಿಂಗ್ ಮಾಡ್ತಿದ್ದಾರೆ, ಅವರು ಕೂಡ ಇವತ್ತಿನ ವೆಬಿನಾರ್ ಅಲ್ಲಿ ಇದ್ದಾರೆ. ಅಂಡ್ ಅವರು ಕೂಡ ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರೆ. ನಮ್ ಸಿಸ್ಟಮ್ ಜೊತೆ ಕೆಲಸ ಮಾಡೋದ್ರಿಂದ ಅವ್ರ ಲೈಫ್ ಒಳಗಡೆ ಏನೇನ್ ಚೇಂಜಸ್ ಬಂತು ಅಂಡ್ ಇವತ್ತು ಯಾವ ಲೆವೆಲ್ ಅಲ್ಲಿ ಇದ್ದಾರೆ ಅಂತ. ಸೊ ಆರ್ ಯು ಆಲ್ ರೆಡಿ ಫಾರ್ ದಟ್? ಅದಕ್ಕೆ ರೆಡಿ ಇದ್ದೀರಾ ನೀವೆಲ್ಲರೂ? ಎಕ್ಸ್ಪೀರಿಯನ್ಸ್ ಕೇಳಕ್ಕೆ ರೆಡಿ ಇದ್ದೀರಾ?